50 ನನ್ನ ಮುಂದೆ ಒಂದು ಸ್ಪೆಷಲ್ ಸ್ಮಾರ್ಟ್ ಫೋನ್ ಇದೆ. ಇದು ನಾನು ಇಲ್ಲಿಯವರೆಗೆ ಅನ್ಬಾಕ್ಸ್ ಮಾಡಿರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನ ಬೆಲೆ ಬಂದ್ಬಿಟ್ಟು 3,10,000 ರೂಪಾಯಿ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದ್ರೆ ಈ ರೀತಿ ನೋಡಕ್ ಸಿಗತ್ತೆ. ಹಿಂದ್ಗಡೆ ಕಂಪ್ಲೀಟ್ ಆಗಿ ಲೆದರಿ ಬ್ಯಾಕ್, ನಂಗೆ ವೀಗನ್ ಲೆದರ್ ಆಗಿರುತ್ತೆ ಆಯ್ತಾ. ತುಂಬಾ ಪ್ರೀಮಿಯಂ ಲುಕ್, ಪ್ರೀಮಿಯಂ ಬಿಲ್ಡ್ ಅನ್ನ ಹೊಂದಿರುವಂತ ಸ್ಮಾರ್ಟ್ ಫೋನು. ಇವ್ರು ಕೊಟ್ಟಿರುವಂತ ಬ್ಯಾಕ್ ಕವರ್ ಏನಿದೆ ಇದು ಫೋಲ್ಡ್ ಆಗಿದ್ದಾಗ ಯೂಸ್ ಮಾಡಕ್ಕೆ ಮೇಜರ್ಲಿ ಆಯ್ತಾ. ಸೊ ನಾರ್ಮಲ್ ಫೋನ್ ಹೆಂಗ್ ಯೂಸ್ ಮಾಡ್ತೀವಿ ಆ ರೀತಿ ಮಾಡಬೇಕಾಗತ್ತೆ. ಸೊ ನಾವು ಈ ಬ್ಯಾಕ್ ಕವರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಈ ಸೈಡ್ ಏನ್ ಎಕ್ಸ್ಪೋಸ್ ಆಗಿತ್ತು ಆ ಡಿಸ್ಪ್ಲೇ ಅದನ್ನ ಇದು ಕವರ್ ಮಾಡುತ್ತೆ ಆಯ್ತಾ. ಬಟ್ ಹೆವಿ ಅಂದ್ರೆ ಹೆವಿ ಸ್ಮಾರ್ಟ್ ಫೋನ್ ಆಗ್ಬಿಡುತ್ತೆ ಬ್ಯಾಕ್ ಕವರ್ ಹಾಕ್ಬಿಟ್ರೆ. ಈ ಫೋನ್ ಕಂಪ್ಲೀಟ್ಲಿ ಅನ್ಫೋಲ್ಡ್ ಆಗಿದ್ದಾಗ ಈ ರೀತಿ ಕೇವಲ 3.6 mm ಥಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನ್. ಕೇವಲ 3.6 mm ಥಿಕ್ನೆಸ್ ಅಂತ ಅಂದ್ರೆ ಅನ್ಬಿಲಿಯಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಯಾವುದೇ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಸೈಡ್ ಮೌಂಟೆಡ್. USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ. 2 ನ್ಯಾನೋ ಸಿಮ್ ನೀವು ಹಾಕಬಹುದು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದ್ರೆ ಈ ಫೋನ್ ಅಲ್ಲಿ LTPO OLED ಡಿಸ್ಪ್ಲೇ ಇದೆ ಆಯ್ತಾ. ಇದಕ್ಕೆ X ಟ್ರೂ ಡಿಸ್ಪ್ಲೇ ಅಂತ ಕರೀತಾರೆ ಹುವಾವೆ ಅವರು. ಓವರ್ ಆಲ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಅಂತೀನಿ ಆಯ್ತಾ. ಟ್ರಿಪಲ್ ಫೋಲ್ಡ್ ಅನ್ನ ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ಅವರು ಲಾಂಚ್ ಮಾಡಿದ್ದಾರೆ. ನಾರ್ಮಲಿ ಏನು ಮಾರ್ಕೆಟ್ ನಲ್ಲಿ ಫೋಲ್ಡಬಲ್ ಫೋನ್ಗಳಿದಾವೆ ಅವೆಲ್ಲ ಈ ತರ ಇರುತ್ತೆ ಆಯ್ತಾ, ಈ ತರ ಫೋಲ್ಡ್ ಮಾಡುವಂತ ಫೋನ್ಗಳು. ಇದು ಒಂದ್ ಎಕ್ಸ್ಟ್ರಾ ಇನ್ನೊಂದ್ ಟೈಮ್ ನೀವು ಒಂದ್ ಫೋಲ್ಡ್ ಮಾಡಿದ್ರೆ ಆಕ್ಚುಲ್ ನೋಡಿ ಟ್ಯಾಬ್ಲೆಟ್, ನಿಮ್ಮ ಹತ್ರ ಏನ್ ಟ್ಯಾಬ್ಲೆಟ್ ಇರುತ್ತೆ ಆ ಒಂದು ಫಾರ್ಮ್ ಫ್ಯಾಕ್ಟ್ರಿಗೆ ಇದು ಬರುತ್ತೆ. ಕ್ರೇಜಿ ಇಂಪ್ರೆಸಿವ್ ಆಯ್ತಾ. ಸೊ ನೀವಾಗಾದ್ರೆ ಕೇಳಬಹುದು ಈ ಫೋನ್ ನ ನಾವು ಇಂಡಿಯಾದಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಬಹುದು ಅಂತ. ಖಂಡಿತ ಇಲ್ಲ, ನಿಮಗಲ್ಲ ಇದು ಫೋನು 100% ಅಲ್ಲ. 3 ಲಕ್ಷ ಫಸ್ಟ್ ಆಫ್ ಆಲ್. ಫಸ್ಟ್ ಪಾಯಿಂಟ್ ಪ್ರೈಸ್. ರೆಡಿ ಇದೀರಾ 3,10,000 ರೂಪಾಯಿ ಕೊಡೋದಕ್ಕೆ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಜಾಸ್ತಿ ಆಯ್ತು. ಈ ಪ್ರೈಸ್ ಅಲ್ಲಿ ನೀವು ಆರಾಮಾಗಿ ಒಂದು 3 ಗ್ಯಾಲಕ್ಸಿ S25 ತಗೋಬಹುದು. 3 ಗ್ಯಾಲಕ್ಸಿ S25 ಅಲ್ಟ್ರಾ ತಗೋಬಹುದು. ಒಂದು 512 GB iPhone 16 Pro Max ತಗೋಬಹುದು 2 ಫೋನ್. ಹಂಗೆ